ಭಾಸ್ಕರನ್ ಸರ್, ನೀವೇನು ಹೇಳ್ತೀರಿ ಇಂತ ಈ ಪ್ರಕರಣಕ್ಕೆ? ಈಗ ಮೋಹನ್ ಗೌಡರು ಮಾತಾಡಿದ್ದು ಕೇಳಿಸ್ಕೊಂಡೆ, ನೀವು ಹೇಳಿದ್ದು ಕೇಳಿಸ್ಕೊಂಡೆ, ಅಲ್ಲಿ ರಿಪೋರ್ಟನ್ನು ನೋಡಿದೆ. ನಿನ್ನೆ ಎಲ್ಲ ಮಾಧ್ಯಮಗಳ ಚಾನಲಲ್ಲಿ ಈ ಸುದ್ದಿ ಬಿತ್ತರವಾಗ್ತಿದ್ದಂಗೆ ನಾವು ಬೆಂಗಳೂರಿಂದ ಒಂದು 8 ರಿಂದ 9 ಕಿಲೋಮೀಟರ್ ದೂರದಲ್ಲಿದ್ದು, ಸಿಟಿ ಸೆಂಟ್ರಿಂದ ನಾವು ಶ್ರೀರಾಮ್ ಸೇನೆ ಕಡೆಯಿಂದ ಒಂದು 8-10 ಕಾರ್ಯಕರ್ತರು ನಾವು ಅಲ್ಲಿಗೆ ಬಂದು ನೋಡಿದೋ. ಅಲ್ಲಿ ಜಟಾಪಟಿ ನಡೀತಿತ್ತು. ಎಷ್ಟು ಜನ ಇದ್ದರು ಹಿಂದೂ ಕಾರ್ಯಕರ್ತರು, ಅಷ್ಟೇ ಸಮಬಲಕ್ಕೆ ಪೊಲೀಸ್ನವರು ಇದ್ದರು. ಓಕೆ, ಅಬ್ದುಲ್ ರಜಾಕು ಇದ್ದರು, ಪುನೀತ್ ಕೆರೆಹಳ್ಳಿನೂ ಇದ್ದರು, ನಾವು ಇದ್ದೋ. ಅಲ್ಲಿ ಆ ಬಾಕ್ಸ್ಗಳ ಹತ್ರ ಹೋಗಿ ನಿಲ್ಲಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ. ಯಾವುದೋ ಒಂದು ಪ್ರಾಣಿ ಯಾವುದೋ ಒಂದು ಡ್ರೈನೇಜಲ್ಲೋ ಮೋರಿಯಲ್ಲೋ ಸತ್ತು ಬಿದ್ದಿರುತ್ತಲ್ಲ, ಅದೇ ಥರದ ಸ್ಮೆಲ್ಲು ಆ ಬಾಕ್ಸ್ಗಳ ಪಕ್ಕ. ನಾವು ಏನು ಅನ್ಕೋಬೇಕು ಅದನ್ನು? ಈಗ ಅವ್ರ ಹತ್ರ ಲೈಸೆನ್ಸ್ ಇದೆಯೋ ಇಲ್ವೋ ಅದು ಎರಡನೇ ವಿಚಾರ. ಅದು ನಾಯಿ ಮಾಂಸನ, ದನದ ಮಾಂಸನ, ಹಂದಿ ಮಾಂಸನ ಅಥವಾ ಕುರಿ ಮಾಂಸನ, ಅದನ್ನು ಇನ್ವೆಸ್ಟಿಗೇಷನ್ ಆದಮೇಲೆ ಅದು ಹೊರಗೆ ಬರುತ್ತೆ. ಮಂಗಳವಾರ ಬೆಳಗ್ಗೆ ಅಲ್ಲಿ ವಧೆ ಮಾಡಿದಂಥ ಪ್ರಾಣಿ ಶುಕ್ರವಾರ ನೀವು ಈ ರೀತಿ ಸ್ಮಗಲ್ ಮಾಡಿಕೊಂಡು ರೈಲ್ವೇಸಲ್ಲಿ ತರ್ತೀರಾ, ಅದನ್ನು ಗೂಡ್ ಶೆಡ್ಡಲ್ಲೂ ನೀವು ಹೋಗಿ ಅದನ್ನು ಅಲ್ಲಿ ತಗೊಳ್ಳೋದಿಲ್ಲ. ಪ್ಯಾಸೆಂಜರ್ಗಳು ಅರೈವಲ್ಲು ಮತ್ತು ಡಿಪಾರ್ಚರ್ ಟರ್ಮಿನಲ್ಗಳಿದೆಯಲ್ಲ, ಈ ಪ್ಲ್ಯಾಟ್ಫಾರ್ಮ್ಗಳು ಇಲ್ಲಿಂದ ತಗೊಳ್ತಾರೆ. ಇದೇನು ಅಂದರೆ ರೈಲ್ವೆ ಪೊಲೀಸರಿಗೆ ಮತ್ತು ಈ ಒಂದು ಮಾಂಸದ ಮಾಫಿಯಾ ಯಾರಿದಾರಲ್ಲ ಅವ್ರಿಗೆ ಇದು ಸೆಟ್ಟಿಂಗ್. ಇದು ಮಂತ್ಲಿನೋ ಇಯರ್ಲಿನೋ ವಾರಕ್ಕೋ ಇದು ದುಡ್ಡು ಫಿಕ್ಸ್ ಆಗಿರುತ್ತೆ. ಇದನ್ನು ನಾನು ಏಕಾಏಕಿ ನಾನು ಆಪಾದನೆ ಮಾಡ್ತಿಲ್ಲ. ನಿನ್ನೆ ಅಲ್ಲಿಗೆ ಹೋದಾಗ ಬಲ್ಲ ಮೂಲಗಳಿಂದ ರೈಲ್ವೇಸಲ್ಲಿ ಕೆಲಸ ಮಾಡೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವುದೇ ಒಂದು ಮೋಹನ್ ಗೌಡರು ಹೇಳಿದಾಗೆ ಯಾವುದೇ ಒಂದು ಪ್ರಾಣಿಯ ವಧೆಯನ್ನು ಮಾಡಿ ಅದು ಚರ್ಮ ಸುಲಿದು ಅದನ್ನು ಹಾಕಿದ ಮೇಲೆ ಅದನ್ನು ಪ್ರೋಸೆಸ್ ಮಾಡಿಬಿಟ್ರೆ 7 ದಿನ 8 ದಿನ 10 ದಿನ 15 ದಿನ ಟೈಮ್ ಇರುತ್ತೆ. ಯಾಕಂದರೆ ಅದರಲ್ಲಿ ಸಾಲ್ಟನ್ನು ಸೇರಿಸ್ತಾರೆ, ಅದು ಪ್ರೋಸೆಸ್ ಆಗುತ್ತೆ. ಆದರೆ ರಾ ಮಟನ್ ಅಂತ ಇದೆಯಲ್ಲ, ಅದು ತಗೊಂಡಿದ ತಕ್ಷಣ ನಮಗೆ 12 ರಿಂದ 14 ಗಂಟೆ ಒಳಗೆ ಅದು ಮಾಂಸ ಬೆಂದು ಅದು ಆಹಾರದ ರೀತಿಯಲ್ಲಿ ನಮ್ಮ ಶರೀರವನ್ನು ಸೇರ್ಕೋಬೇಕು, ಅದು ಸೇಫ್. ಈ ಪ್ರಾಣಿಗಳನ್ನು ವಧೆ ಮಾಡಿ 4 ದಿನ ಆದಮೇಲೆ ಇವತ್ತು ಅದು ಮಾರುಕಟ್ಟೆಗೆ ಬರ್ತದೆ, ಅಂದರೆ 5ನೇ ದಿನ. ಈ ಒಂದು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾದವರು ಏನು ಸೆಟ್ ಮಾಡಿದಾರಲ್ಲ ಆ ಪ್ಯಾರಾಮೀಟರ್ಸು, ಅದರಲ್ಲಿ ಆ ಮಾಂಸ ಸೇವನೆಗೆ ಅರ್ಹವಾ. ಆಮೇಲೆ ನಿನ್ನೆ ಪೊಲೀಸ್ನವರು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ರು, ಯಾರ್ಯಾರು ನಮ್ಮ ಹಿಂದೂ ಕಾರ್ಯಕರ್ತರು ಹೋರಾಟ ಮಾಡಿದ್ರು, ಅವರನ್ನೇ ಬೆದರ್ಸಂತ ತಂತ್ರಗಾರಿಕೆ, ಅವರನ್ನೇ ಬಾಯಿ ಮುಚ್ಚಂತ ತಂತ್ರಗಾರಿಕೆ. ಇನ್ನೊಂದೇನು ಅಂದ್ರೆ, ನೀವ್ಯಾರು ಬರಬಾರ್ದ್ರಿ, ನೀವ್ಯಾರು ಬರಬಾರ್ದ್ರಿ, ರಜಾಕ್ ನೀವ್ ಹೇಳ್ರಿ. ರಜಾಕ್ ಹೇಳಿದ್ದೆ ಅಲ್ಲಿ ವೇದವಾಕ್ಯ, ರಜಾಕ್ ಹೇಳಿದ್ದನ್ನೇ ಅಲ್ಲಿ ಫುಡ್ ಸೇಫ್ಟಿ ಆಫೀಸರ್ಗಳು ಬರ್ಕೊಂಡು ಹೋಗಿರುವಂತದ್ದು. ಇದೇನು ಅಂದ್ರೆ ಇದೊಂದು ಜಾಲ. ಏನಾಗೋಗಿದೆ ಅಂದ್ರೆ ನೋಡಿ, ಈ ನನ್ನ ಏನು ಸ್ಟೇಟ್ಮೆಂಟ್ಗೆ ಅಪಾರ್ಥ ಕಲ್ಪಿಸ್ಕೋಬಾರದು. ನಮ್ಮಲ್ಲಿ ರಾಷ್ಟ್ರಭಕ್ತ ಮುಸಲ್ಮಾನರು ಇದ್ದಾರೆ, ಅವ್ರಿಗೆ ನಾವು ಸಲ್ಯೂಟ್ ಮಾಡ್ತೇವೆ. ಆದ್ರೆ ಈ ರೀತಿ ಮುಸಲ್ಮಾನರನ್ನ ನಾವೇನು ಮಾಡೋದು? ತಗೊಂಬಂದು ಹಿಂದೂ ಸಮಾಜಕ್ಕೆ ಮುಸ್ಲಿಂ ಸಮಾಜಕ್ಕೆ ಎಲ್ಲಕ್ಕೂ ಕೊಡ್ತಾರೆ. ಈ ಮಾಂಸ ಪ್ರತಿಷ್ಠಿತ ಹೋಟ್ಲುಗಳಿಗೆ ಹೋಗುತ್ತೆ, ಎಲ್ರಿಗೂ ಹೋಗುತ್ತಲ್ಲ, ಎಲ್ಲರೂ ತಿಂತಾರಲ್ಲ. ಇದರಲ್ಲಿ ಮುಸ್ಲಿಂ ಹಿಂದೂ ಎಲ್ಲಿಂದ ಬರುತ್ತೆ? ಎಲ್ಲರೂ ತಿಂತಾರೆ. ಆಮೇಲೆ ಇದ್ರ ಹಿಂದೆ ಬರೀ ಪುನೀತ್ ಕೆರೆಹಳ್ಳಿ ಮತ್ತು ಹಿಂದೂ ಕಾರ್ಯಕರ್ತರಿಲ್ಲ. ನೀವು ಮಾಧ್ಯಮದವರು ದಯವಿಟ್ಟು ಇದನ್ನ ನೀವು ಒತ್ತಿ ಒತ್ತಿ ಹೇಳಬೇಕು. ಅಲ್ಲಿ ಕಂಪ್ಲೇಂಟ್ ಕೊಟ್ಟವರಲ್ಲಿ ಪ್ರತಿಷ್ಠಿತ ಮುಸ್ಲಿಂ ಮಾಂಸದ ವ್ಯಾಪಾರಿಗಳು ಸಹ ಇದ್ರು ಅನ್ನೋದನ್ನ ನೀವು ಪದೇ ಪದೇ ಒತ್ತಿ ಹೇಳಬೇಕು. ಯಾಕಂದ್ರೆ ಏನ್ ಮಾಡ್ತಾರಂದ್ರೆ, ಇದು ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದನ್ನ ಒಂದು ಹೈಪರ್ ಸೆನ್ಸಿಟಿವ್ ಕಮ್ಯುನಲ್ ಆಂಗಲ್ಗೆ ತಗೊಂಡು ಹೋಗ್ತಾರೆ. ಅದನ್ನ ಮಾಡಬಾರದು. ಮುಸಲ್ಮಾನರು ಸೇರಿ ಕಂಪ್ಲೇಂಟ್ ಕೊಟ್ಟು ಮುಸಲ್ಮಾನರೇ ಪುನೀತ್ ಕೆರೆಹಳ್ಳಿ ಅವರ ಆರ್ಗನೈಸೇಷನ್ ಅನ್ನ ಅವರು ಸಂಪರ್ಕ ಮಾಡಿ ಅವರು ಮಾಡಿರುವಂತಹ ಹೋರಾಟ, ಇದನ್ನ ದಯವಿಟ್ಟು ರಾಜ್ಯದ ವೀಕ್ಷಕರಿಗೆ ನೀವು ಇದನ್ನ ಮಾತಾಡ್ತೀವಿ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.